Welcome back to my YouTube channel. Today we are at KBC celebrating our Ajja Ajji's 35th anniversary. So come, let's get into the video. Hi guys. Happy 35th wedding anniversary. Thank you. Hi guys. Hello. Hi. Happy 35th anniversary Ajji. We are drinking the welcome drink guys. Hi Mata.
ನೋಡ್ರಿ ಚಂದ ನೋಡ್ರಿ ಚಂದ ಕೇಳದಲ್ಲ ದೇಶ್ಮುಖ್ ಕರಿ ರೈಟ್. ಓಯ್ ಮುಲ್ಮಿ ಸರ್ ಬಾಳ ತ್ರಾಸ ಆಗ್ಬಿಟ್ಟಲ್ಲ. ಮುಲ್ಮಿ ಸರ್ ಗೋಳ ಹಾಕ್ತಾರ ಕೈಯ ಕೈ ಹಾಕಿಲ್ಲ ಪ್ರೀತಿ ಇಲ್ಲ ಅಂತ ಅರ್ಥ. ನಮ್ಮ ಡಾಕ್ಟರ್ ಸಾಹೇಬರು ಮಹೇಶ್ ಕುಮಾರ್ ಅಲ್ಲಿ ಗಿರೀಶ್ ಬಿರಾದರ್ ಅವ್ರು 2 ಕೈ ಹಾಕ್ಬಿಟ್ಟಿದಾರ. ಪ್ರೀತಿ ಜಾಸ್ತಿ ಅದಾವ. ನೋಡ್ರಿ ಗುಡ್ಡಪ್ಪ ಡಾಕ್ಟರ್ ಕೂಡ ಮೊದ್ಲ ನಮ್ಮೆಲ್ಲರಿಗಿಂತ ಮುಂಚೆ ಹಾಕ್ಯಾರ. ಅಜ್ಜ ಕೈ ಕಾಣತ್ತಿಲ್ಲ ಅಜ್ಜ ನೋಡ್ರಿ ಕೈ ತೋರಿಸ್ತಾನ. ಆಗಮಿಸಿದಂತ ಎಲ್ಲರಿಗೂ ನಮ್ಮ ಬಂಧುಗಳಿಗೆ ಆರ್ಥಿಕವಾಗಿ ಸ್ವಾಗತ ಬಯಸುತ್ತಾ, ಇನ್ನು 36 ವರ್ಷ ಬಹುಶಃ ಇನ್ನೂ ಎಲ್ಲಿ ಇರ್ತಾರಂತ ನಂಗೆ ಅನಿಸ್ತೈತಿ. ಯಾಕಂದ್ರೆ ನಾ 89 ನೋಡಾಯ್ತೀನಿ ಕಾಕಾರ ಅಡ್ಡಿ ಅದ. 89 ಅಂದ್ರೆ 11 ಅಂದ್ರೆ 36 ವರ್ಷ ಆಯ್ತು, 37 ವರ್ಷ ಆಯ್ತು. ಅವಾಗಲಿಂದ ನಮ್ದು ಕಾಕರದ ದೋಸ್ತಿ ಭಾಳ ಚಲೋನ ಅದ. ಇನ್ನೂ ತನಕ ಏನು ತೊಂದರೆ ಇಲ್ಲ. ಈ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಂತ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಅವರಿಗೆ ಪರವಾಗಿ ಎಲ್ಲರಿಗೆ ಧನ್ಯವಾದ ಹೇಳ್ಬೇಕು. ಧರ್ಮ ಪತ್ನಿಯವರಿಗೆ ಬಲಗಡೆ ನಿಂದಿರಿಸಿ ಕೈ ಹಾಕ್ಬೇಕಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೋರ್ವ ವಿಶೇಷಪ್ಪ ಅಂತಂದ್ರೆ ನಮ್ಮ ಅತ್ತಿಯವರಾಗಲಿ, ಅವ್ವರಾಗಲಿ, ನಮ್ಮ ಚಿಕ್ಕಮ್ಮವರಾಗಲಿ, ನಮ್ಮ ಶಾಂತಬಾತಿಯವರಾಗಲಿ ಎಲ್ಲರೂ ಹಿರಿಯರು ಬಂದಿದ್ದಾರೆ. ಎಲ್ಲರೂ ಬಂದು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೂ ನಾವು ಕಾಕಾರ ಪರವಾಗಿ ಅವ್ರಿಗೂ ಸಹ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳಲು ಇಷ್ಟಪಡ್ತೇನೆ. ನಿಮ್ಮ ಒಂದು 35 ವರ್ಷದ ಸುದೀರ್ಘ ಪ್ರಯಾಣದ ಬಗ್ಗೆ ಒಂದು 4 ಮಾತು. ಎಲ್ಲರಿಗೂ ಧನ್ಯವಾದ. ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಂತ ನಮ್ಗೆ ಅನಿಸಿದ್ದಿಲ್ಲ. ನಮ್ಮ ನಸರಿ ಬೀರ್ ಬಗ್ಗೆ ಅಷ್ಟೇ ಒಂದು ಮುತ್ತು ರಕ್ತ ಅಂತ ಹೇಳ್ತೀವಲ್ಲ, ಆ ರೀತಿ ನಾವು ಬಿಜಾಪುರ ಬರ್ತಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಬದುಕು ನಮ್ಗೆ ಒಳ್ಳೆ ಅನುಕೂಲ ಆಗಿದೆ ಅಷ್ಟೇ. ಎಲ್ಲ ಅವರೇ ಹೇಳ್ತಾರೆ, ಎಲ್ಲ ಆಯ್ತು ಇದಾಯ್ತು, ಎಲ್ಲರಿಗೂ ಅನುಕೂಲ ಆಗಿದೆ. ನಮ್ಗೆ ಇಷ್ಟು ಗ್ರ್ಯಾಂಡ್ ಮಾಡ್ತಾರ ಗೊತ್ತಿಲ್ಲ. ನರ್ಸರಿ ಬೀರ್ ಅಂದ್ರೆ ನಿಮ್ಮ ಮನೆಯವ್ರ ಕಡೆಯಿಂದ ಅವ್ರದ್ದು ಹೆಚ್ಚಿನ ಕಾನ್ಸಂಟ್ರೇಷನ್ ಅವ್ರಿಗೆ. ನಾವು ಒಳ್ಳೆ ಕೆಲಸ ಮಾಡಿದ್ರೆ 100% ಒಳ್ಳೇದಾಗುತ್ತಂತ ನನಗೆ ಅನಿಸಿಕೆ ಅಷ್ಟೇ. ಇಲ್ಲ ಈಗ ಎಲ್ಲರಿಗೂ ಧನ್ಯವಾದಗಳು. ಹಲೋ, ನೀನು
ಅವ್ರ ಬಗ್ಗೆ ಕಂಪ್ಲೇಂಟ್ಸ್ ಹೇಳು, ಅವ್ರು ಮಾತು ಕೇಳ್ತಾರ ಇಲ್ಲ, ನೀ ಹೇಳಿದ್ದು ಅದೇ ಹೇಳು. ಹೇಳಿದ್ದೆಲ್ಲ ಕೇಳ್ತಾರ. 35 ವರ್ಷ ಜೀವನ ಕಳೆದ ಬಗ್ಗೆ 3 ನಿಮಿಷ ಮಾತಾಡಿ. ಮಮ್ಮಿ ಹೆಂಗದಾರ ಏನ್ ಕೇಳಿರೋ ಏನ್ ಯಾವತ್ತೂ ಇಲ್ಲ ಅಂದಿಲ್ಲ, ಎಲ್ಲಾನು ಕೊಡ್ಸಾರ. ಎಲ್ಲರದ್ದು ವ್ಯಾಲ್ಯೂ, ಲೈಫ್ ವ್ಯಾಲ್ಯೂ ಅದನ್ನೆಲ್ಲ ಕಲ್ಸಾರ. ಥ್ಯಾಂಕ್ ಯು. ಅವ್ರು ಕೊಟ್ಟಿಲ್ಲ ಅಂದ್ರೆ ಏನ್ ಕೇಳಿದ್ವಿ? ನಿಮ್ಮ ಅಪ್ಪಗ ಏಕವಚನ ಮಾತಾಡ್ತಿ, ನಿಮ್ಮ ಅವ್ಗ ಏಕವಚನ ಮಾತಾಡ್ತಿ. ನೀ ಕೊಡೋ ಮಟ್ಟ ಬಿಡಂಗಿಲ್ಲ, ನಿಂದೊಂದು ದೊಡ್ಡ ಸಮಸ್ಯೆ. ಪ್ರಸಾದ ಸಾರಥಿ ನೀನೇ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಹೆಂಗೆ 35-50 ವರ್ಷ ಇರ್ರಿ. ಇದೆಲ್ಲ ನಾನು ಇರ್ತೀನಿ ದುಡಿ ಅನ್ಬೇಕು, ಮತ್ತೆ ನೀ ಬೇರೆ ಮನೆ ಮಾಡಿ ಅಂತೀನಿ. ಫಸ್ಟ್ ಆಫ್ ಆಲ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ನಮ್ಮ ಸಣ್ಣ ಅತ್ತಿ ಹಾಗೂ ಮಾವ ಅವರಿಗೆ. ಅವ್ರು ಮೋರ್ ದನ್ ಅತ್ತಿ ಮಾವ ಅನ್ನೋಕ್ಕಿಂತ ನಮಗೂ ಆಸ್ ಗುಡ್ ಆಸ್ ಪೇರೆಂಟ್ಸ್ ಅನ್ನೋ ಟೈಪ್ ಕೇರ್ ಮಾಡ್ತಾರೆ. ನಿಜವಾಗ್ಲೂ ಬಹಳ ಖುಷಿ ಅನಿಸ್ತೈತಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ. ಯಾಕಂದ್ರೆ ಇಲ್ಲಿ ಎಲ್ಲರೂ ಒಂದೇ ಅನ್ನುವಂತ ಫೀಲಿಂಗ್ ಐತಿ ಎಲ್ಲರಿಗೂ. ಅವ್ರ ಮಗಳು ಸೊಸಿ ಎಲ್ಲರಿಗೂ ಒಂದೇ ರೀತಿ ನೋಡ್ಕೊಂತಾರ. ಸೊ ಬಹಳ ಖುಷಿ ಅನಿಸ್ತೈತಿ ಈ ಫ್ಯಾಮಿಲಿ ಒಳಗಿರಕ್ಕೆ. ಸೊ ಇವತ್ತು ಬಾಳ ಪಯಣದಿ ಸಾಗಲಿ ಈ ಅನುಬಂಧ, ಪ್ರೀತಿಯೇ ಜೀವನಕ್ಕೆ ಅಂಧ, ಒಟ್ಟಾಗಿ ಬಾಳಿದಾಗ ಬದುಕು ಚಂದ. ನಿಮ್ಮ ಪ್ರೀತಿಗೆ ಸಾಕ್ಷಿಯಾಗಿ ನಾನು ಪರೀಕ್ಷಿತನೆಂಬ ಪುತ್ರ, ಪ್ರೀತಿ ವಿಶ್ವಾಸವೇ ನಿಮ್ಮ ಬದುಕಿನ ಸೂತ್ರ. ಬದುಕಿನ ಪ್ರೀತಿಯಾಣವ ಸುಂದರವಾಗಿಸಿಹಳು ಪುತ್ರಿ ಉಮಾ, 100 ಕಾಲ ಹೀಗೆ ಇರಲಿ ನಿಮ್ಮ ಪ್ರೀತಿಯ ಧಾಮ. ಕಷ್ಟ ಸುಖಕ್ಕೆ ಜೊತೆಯಾಗಿರುವನೇ ನಿಜವಾದ ಬಂಧು, ಹರಿಯಲಿ ನಿಮ್ಮ ಜೀವನದಿ ಪ್ರೇಮ ಸಿಂಧು. ವಿವಾಹ ವಾರ್ಷಿಕೋತ್ಸವ ತಮ್ಮದು ಇಂದು, ಹಾರೈಸುವೆವು ನಾವು ಸದಾ ಸುಖಿಯಾಗಿರಿ ಎಂದು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಸಮಾಧಾನ ಮೂರ್ತಿ ಅವರು ಸಮಾಧಾನ ಮೂರ್ತಿ ನಿಮ್ದು ಯಾವ ಈಗ ಕಾಕಾರ ಜರ್ನಿ ಹೇಳ್ಬೇಕಪ್ಪ ಅಂತಂದ್ರೆ, ಕಾಕಾರ್ಗಿ ಮಲ್ಲಮ್ಮಕ್ಕನ್ ಕೊಡೋಕ್ಕಿಂತ ಮುಂಚೆ ಹೋಗಿ ಅನಾರನ್ಸಿ ಮೆಡಿಕಲ್ ಕಾಲೇಜ್ನಾಗ ಹೋಗಿ ನೋಡ್ಕೊಂಡ್ ಬಂದಿದ್ರು. ಬಹಳ ಒಳ್ಳೆ ಮನುಷ್ಯ ಅಂತ ಅವ್ರ ದೋಸ್ತರು ಎಲ್ಲರೂ ಕೇಳಿದ್ಮೇಲೆ ಒಪ್ಪಂದಾಗಿ ಮದುವೆ ಆಗಿದೆ. ನಮ್ದು ಕಾಕಾರ್ದು 89ದಾಗ ಫುಲ್ಟರ್ ಅಂತ ಜಾಯಿನ್ ಆದ್ರೆ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಕಾಕಾರ್ದು 1800 ರೂಪಾಯಿ ಕೆಲಸ ಮಾಡೋದು. 1800 ರೂಪಾಯಿ ಸ್ಯಾಲ್ರಿಗೆ 89 ಕೆಲಸ ಮಾಡ್ಯಾರ. 91 ಒಳಗೆ 2 ವರ್ಷ ಕೆಲಸ ಮಾಡಿದಾಗ ಅವಾಗ ನಾವು ಬರುದು ಊರಿತ್ತು, ಸ್ಕೂಟರ್ ತೊಗೊಂಬಂದು ಕರ್ಕೊಂಡ್ಬಂದು ಕರ್ಕೊಂಡು ಹೋಗ್ತಿದ್ದೀನಿ. ನೀವೇ ಬಸ್ಸಿಗೆ ಬರ್ತಿದ್ರು. 91ದಾಗ ಜಗಾಡಿ ಫಸ್ಟ್ ಪೋಸ್ಟಿಂಗ್ ಆಯ್ತು. ಜಗಾಡಿಗೆ ಜಾಯಿನ್ ಆದ್ರು. ಮುಂದೆ ಹಿಂದಾಗಿ ನಾನು ಕಾಂಟ್ರಾಕ್ಟ್ ಹೇಳಿದ್ದಾಗ ನಾವು ಹಾಕೊಂಡು ಹೋಗಿದ್ವಿ. ಅಲ್ಲಿ ಸುಮಾರು 2.5 ವರ್ಷ 3 ವರ್ಷ ಆದ್ಮೇಲೆ ಮುಂದೆ ಅವರಿಗೆ ಮನೆಗೆ ಇಟ್ಟಲ್ಲಿ ತಗೊಂಡು ನೋಡಿದ್ರು, ಟೀಮ್ ಬಂದಿತ್ತು ಕಾಚಾಪುರ ಕಡೆಯಿಂದ ಯಾರು ಬಂದು ನೋಡಿದ್ಮೇಲೆ ಎಲ್ಲ ಆಯ್ತು. ನಮ್ಮ ಮುದ್ದೆಯವ್ರಿಗೆ ಭಾಳ ಒಂದು ಒಳ್ಳೆ ಒಂದು ಡಾಕ್ಟರ್ಸ್ ಕೂಡ ಬಿಟ್ಟು ಮಾಡ್ಬೇಕು ಅಂತ ಹೇಳಿದ್ರು. PSI ಬಂದಿದ್ದು ಬೇಡ ಅಂತಂದ್ರು, ವಕೀಲರು ಬಂದ್ರು ಬೇಡ ಅಂದ್ರು, ಆಮೇಲೆ ಸ್ವಲ್ಪ ಆಫೀಸರ್ಸ್ ಬಂದ್ರು ಬೇಡ. ಒಟ್ಟು ಡಾಕ್ಟರ್ ಅಂತೇಳಿ ಮಾಮಾರು ಬೆಳದಾರ್ ಸಾಹೇಬರು ನಮ್ಮ ಮುದ್ದೆ ಸ್ವಲ್ಪ ಇಬ್ಬರು ಕಾಂಬಿನೇಷನ್ದಾಗ ಎಲ್ಲ ಮಾಡ್ತಿದ್ರು. ಇವ್ರು ನೋಡಿ ನಮ್ಗೆ ಎಲ್ಲ ಪಾಪ ಇವ್ರು ಬಂದರು, ಸುಮ್ಮನೆ ಹೋದ್ರು. ಅವರು ನಿಂತಿದ್ದು ಬಂದಿತ್ತು ಹಿರಿಯರು, ಏನು ಬೇಕು ನಿಮ್ಗೆ ವರದಕ್ಷಿಣೆ ನಮ್ಗೆ ಒಂದು ಕಾಲು ಅಂದ್ರೆ 1,20,000. ಈಗ ಒಂದು ಕಾಲು ಬೇಡದ್ರೆ ಈಗ ಇನ್ನೊಂದು ಕಾಲು ಅಂತ ಹೇಳಿದ್ರೆ ನಿಂಗೆ ಹರಟೆ ಆಯಿತು. ಆಯಿತು, ಪ್ರಶ್ನೆ ಕೊಡೋಕೆ ಬದುಕಿದ್ದಿಲ್ಲ. ಬಟ್ ಏನಾಯ್ತು ಅಂದ್ರೆ ಗ್ಯಾಪ್ ಹೊಡೆದ್ಬಿಟ್ಟೆ 1 ವರ್ಷ ಸಾಧಾರಣ 1 ವರ್ಷ ಆಗಿಲ್ಲ ಸರ್. ಮುಂದೆ 5-6 ತಿಂಗಳು ಮತ್ತೆ ಮುಂದೆ ಹೋಯ್ತು. ಹೋದ್ಮೇಲೆ ಮತ್ತೆ ಬಂದರು, ಎಲ್ಲ ಆಯಿತು, ಮದುವೆ ಆಯಿತು, ಎಲ್ಲ ಸುದೀರ್ಘ ಪ್ರಯಾಣ ನಡೀತು.
ಆದ್ರೆ ಇವ್ರ ಬಗ್ಗೆ ಫ್ಯಾಮಿಲಿ ಬಗ್ಗೆ ಹೇಳೋದು ಅಂದ್ರೆ ಅವ್ರಿಬ್ರು ಗಂಡ ಹೆಂಡತಿ ಯಾವತ್ತು ಜಗಾಡಿದ್ದು ಸಿಟ್ಟಿದ್ದು ಅವು ದಿವಸ ಇರ್ತಾವ ಆದ್ರೆ ಅಷ್ಟಕ್ಕಷ್ಟೇ ಅದು ಆ ಪಿಚ್ ಏರ್ತದ ಈಗ ಏನು ನಿಮ್ದು ಇದು ಹೋಗ್ತದೆ ಹಿಂಗೆ ಹಿಂಗೆ ಹೋಗೋದ್ರೆ ಕಲಾಸ್ ಇರೋದೇ ಬಿಡುತ್ತದ ಒಳ್ಳೆ ಅದಕ್ಕೆ ಎಂದು ನಮ್ಮ ಅತ್ತಿ ಎಂದು ಇವಾಗ ಕಂಪ್ಲೇಂಟ್ ಸ್ವಲ್ಪ ಸಣ್ಣವರಿದ್ದಾಗ ಅವಾಗ ಮಾಡಿರ್ಬೇಕು ಅವ್ರು ಅಪ್ಪನ ಅಂತ ಉಳಿದು ಆದ್ಮೇಲೆ ಇಷ್ಟು ಸುದ್ದಿ ಒಳಗೆ ಯಾವತ್ತೂ ಅವರು ನಮ್ಮ ಅಕ್ಕ ಮಾವರ ಬಗ್ಗೆ ಕಂಪ್ಲೇಂಟ್ ಮಾಡೋದು ಉದಾಹರಣೆ ಇಲ್ಲ. ಅದೇ ರೀತಿ ನಮ್ಮ ಮಾವನಕ್ಕೂ ನಮ್ಮ ಅಕ್ಕಗೆ ಅಗದಿ ಬಹಳ ಒಂದು ಗೌರವ ಸ್ಥಾನದಿಂದ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡಾರ. ಅವ್ರಿಗೆ ಇನ್ನೂ ಇಷ್ಟು ನಮ್ಮ ಅತ್ತಿ ಇನ್ನೂ ಹೆಚ್ಚು ಕಾಳಜಿ ಮಾಡಲಿ. ಹಾಗೆ ನಮ್ಮ ಅಕ್ಕನೂ ಕೂಡ ಮಾವನಿಗೆ ಈಗ ಎಲ್ಲ ಡಾಕ್ಟರ್ ಆರೋಗ್ಯ ಬಗ್ಗೆ ಹೇಳೋಣ. ತಮ್ಮದು ಕೂಡ ಒಂದು ಒಳ್ಳೆ ಆರೋಗ್ಯ ದೇವರು ಕಲ್ಪಿಸ್ಕೊಂಡು ನಾನು ಆಶಿಸ್ತೀನಿ. ಇನ್ನೊಂದು ಕೊನೆಯದು ಕಾಕಾನಿಗೊಂದು ಎಲ್ಲರೂ ಪರವಾಗಿ ಧನ್ಯವಾದ ಹೇಳಲು ಇಚ್ಛೆ ಪಡ್ತೀನಿ. Done with the celebration, guys. It's dinner time. We have I'll tell you the menu. Salad, rice, take it easy. And the last one as well, I would really like to see that all of us try to do it on perhaps. You take the form, will RCB say, ಸ್ಟೇಜ್ ಮೇಲೆ ಹೋದ್ರೆ ಎಷ್ಟು ಬಕ್ವಾಸ್ ಹೇಳ್ಬೋದು. just be right back to the Happy wedding anniversary, guys. Momakane ಚಲೋ ಈಗ ಹೋಗ್ತೀನಿ ತಡಿ. ಈಗ ಅಲ್ಲ RCB ಫೈನಲ್ ಕಾಮೆಂಟ್ ನಾನೇ ಕೊಡ್ತೀನಿ. ಬಾಯ್ ಗಾಯ್ಸ್. Currently we are watching RCB finals to GD, guys. The other end it's been Clark. While having our dinner. So this is it, and Well, that's smashed on the onside. it's a foul, guys. The RCB supporters on their feet at the moment. Now they're going after it now. Virat Kohli. It's time for that slip to come out. RCB's forced that onto GT to Green make fielding soup. changes, and that's what you want. Guys, Vikram is going back to the seat. Bye. Bye, Gauri. ಇಲ್ಲಿ ನೋಡಿಲೆ ಬಾಯ್ ಮಾಡು. ವಿಕ್ರಮ್ ಹೈ ಫೈ ಐದು ಚಂದಾಗಿ ಹೊಡಿಯೋ. Bye. Guys, RCB is gonna win today, and I'm predicting it before RCB wins. We still have 8 overs left, and 8 overs left, and they're gonna win. RCB will be winning back to back in 2025 and in 2026. My prediction will be true. Limited edition lunchtime. Oh, that's a great combination. He finishes off in style with a 6. It's back-to-back titles for RCB. They won it after 18 years. Guys, They win RCB it in finally 19. won the match. It's Avery de Villiers in the commentary box. RCB all the way. Waited for so many years. Virat Kohli, your biscuit. Rajat Patidar, the entire team, Andy Flower, coaching staff. What an unbelievable performance. Back-to-back IPL champions. The dream Back has to come back true. IPL RCB, champions, Isa we are. Namdu. Yes, fantastic Isa performance. Namdu, guys. As well. They've had a great season. But RCB, Back to back. They're way too strong. The ball is strict there. Okay, guys, we just finished our dinner and we are heading back home, and RCB won the match for 2 consecutive years in 2025 and 2026. And that's Jai RCB. And in 2026 also, Isari Cup Namdu. Okay, guys, that's all for this vlog. See you in next one.